ಎಲ್ರಿಗೂ ನಮಸ್ಕಾರ. ಆರಂ ಜ್ಞಾನ್ ಅಕಾಡೆಮಿಗೆ ನಿಮಗೆಲ್ಲ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾ ಇಂಪಾರ್ಟೆಂಟ್ ಅನಾಲಿಸಿಸ್ ಹೇಳಿಕ್ ಹೋಗ್ತಾ ಇದ್ದೀನಿ. ಸೊ 13th ಏಪ್ರಿಲ್ ಇಂದ 19th ಏಪ್ರಿಲ್ ವರೆಗೂ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಕ್ರೂಡ್ ಆಯಿಲ್, ಗೋಲ್ಡ್ ಏನಾಗ್ಬೋದು. ಓಕೆ, ಸೊ ಇದನ್ನ ಫೋರ್ಕಾಸ್ಟ್ ಯಾವ ರೀತಿ ನಾನು ಅನಾಲಿಸಿಸ್ ಮಾಡಿದ್ದೀನಿ. ಸೊ ಟೆಕ್ನಿಕಲ್ ಮತ್ತು ಅಸ್ಟ್ರೋ ಫಿನಾನ್ಸ್ ಎರಡೂ ಯೂಸ್ ಮಾಡಿಬಿಟ್ಟು ನಾವು ಒಂದು ಎಕ್ಯುರೇಟ್ ಲೆವೆಲ್ನ ಯಾವ ರೀತಿ ಕಂಡುಹಿಡಿಬಹುದು, ಮ್ಯಾಥಮೆಟಿಕ್ಸ್ ಯೂಸ್ ಮಾಡಿಬಿಟ್ಟು ಯಾವ ರೀತಿ ನಾವು ಲೆವೆಲ್ನ ಐಡೆಂಟಿಫೈ ಮಾಡ್ಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಇರುತ್ತೆ. ಒಂದು ವಿಷಯ ನೋಟ್ ಮಾಡ್ಕೊಳ್ಳಿ, ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಲ್ಲ, ಬಟ್ NSE ಸರ್ಟಿಫೈಡ್ ಫೈನಾನ್ಷಿಯಲ್ ಗೋಲ್ ಪ್ಲಾನರ್ ಅಂಡ್ NISM ಸರ್ಟಿಫೈಡ್ ಇಕ್ವಿಟಿ ಡೆರಿವೇಟಿವ್ ಅನಾಲಿಸ್ಟ್ ಆಗಿರ್ತೀನಿ. ಆದ್ರಿಂದ ಈ ವಿಡಿಯೋದಲ್ಲಿ ನಾನು ಏನೇ ಅಡ್ವೈಸ್ ಕೊಟ್ಟರು ಅದು ನಿಮಗೆ ಎಜುಕೇಶನ್ ಪರ್ಪಸ್ ಮಾತ್ರ. ನೀವು ಯಾವುದೇ ಟ್ರೇಡ್ ತಗಂದ್ರೆ ನಿಮ್ಗೆ ಏನಾದ್ರು ಲಾಸ್ ಪ್ರಾಫಿಟ್ ಆದ್ರೆ ನಮಗೆ ಅದು ರೆಸ್ಪಾನ್ಸಿಬಲ್ ಅಲ್ಲ. ಓಕೆ, ಇದು ಸೆಬಿ ಗೈಡ್ಲೈನ್ಸ್ ಇದೆ, ಆದ್ರಿಂದ ನಾನು ನಿಮಗೆ ಪ್ರಿಕಾಷನ್ ಕೊಡ್ತಾ ಇದ್ದೇನೆ. ಸೊ ದಟ್ ಬೇಸ್ಡ್ ಆನ್ ಯುವರ್ ರಿಸ್ಕ್ ಅಪಿಟೈಟ್ ಯು ನೀಡ್ ಟು ಟ್ರೇಡ್. ಓಕೆ, ಸೊ ಇದು ಟ್ರೇಡಿಂಗ್ ಟಿಪ್ಸ್ ಸಹನೂ ಅಲ್ಲ. ಸೊ ಜಸ್ಟ್ ಅನಾಲಿಸಿಸ್ ಮತ್ತು ನಾವು ಮಾರ್ಕೆಟ್ ನ ಯಾವ ರೀತಿ ನೋಡ್ಬೋದು ಅನ್ನೋದಕ್ಕೆ ನಿಮ್ಗೆ ಏನು ಗೊತ್ತಿಲ್ಲದೆ ಒಂದು ವಿಚಾರ ನಿಮಗೆ ತಿಳಿಸಿಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಓಕೆ, ಬಹಳ ಜನ ಬರೀ ಕೇವಲ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿಬಿಟ್ಟು ಇಷ್ಟು ಬರುತ್ತೆ ಇಷ್ಟು ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಅದು ಒಂದೇ ಅಲ್ಲ, ಮಾರ್ಕೆಟ್ ಅಲ್ಲಿ ತುಂಬಾ ಇರುತ್ತೆ. ಅದನ್ನ ನಾವು ಯಾವ ರೀತಿ ಅನಾಲಿಸಿಸ್ ಮಾಡ್ಬೋದು ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ನಾನು ಹೇಳ್ಕೊಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಓಕೆ, ಈಗ ನಾನು ನಿಮಗೆ ಲೆಟ್ ಮಿ ಎಕ್ಸ್ಪ್ಲೇನ್ ದಿಸ್ ಫಸ್ಟ್. ಓಕೆ, ಫಸ್ಟ್ ಲೆವೆಲ್ ನೋಡೋಣ, ಲೆವೆಲ್ ಏನಿದೆ ಅಂತಂದು. ಸೊ ಇದು ನಿಫ್ಟಿ ಅನಾಲಿಸಿಸ್. ನಿಫ್ಟಿ ನಾವು ನೋಡೋದಾದ್ರೆ ನಾಳೆ ಒಂದ್ ವೇಳೆ ಗ್ಯಾಪ್ ಡೌನ್ ಆಯ್ತಪ್ಪ ಅಂತಂದ್ರೆ, ಸೊ ಈ ಲೆವೆಲ್ ಏನಿದೆಯಲ್ಲ 23,754 ಇದು ಬೈ ಜೋನ್ ಇರುತ್ತೆ. 23,754 ಬೈ ಜೋನ್ ಇರುತ್ತೆ. ಅಥವಾ ಇಲ್ಲಿ ಇದಕ್ಕಿಂತ ಕೆಳಗಡೆ ಹೋಯ್ತಪ್ಪ ಅಂದ್ರೆ ಈ ಲೆವೆಲ್ಗೆ 23,448 ಬಂದಾಗ ಬೈ ಮಾಡ್ಬೇಕು. ನಡುವೆಲ್ಲಿ ನೀವು ಟ್ರೇಡ್ ಮಾಡಂಗಿಲ್ಲ. ಓಕೆ, ಸೊ 23,448 ಮತ್ತು 23,751, ಸೊ ಇದು ಪರ್ಫೆಕ್ಟ್ ಬೈ ಜೋನ್. ಒಂದ್ ವೇಳೆ R4 ಮೇಲೆ ಹೋಯ್ತಪ್ಪ ಅಂತಂದ್ರೆ 2490 ಮೇಲೆ ಹೋಯ್ತಪ್ಪ ಅಂತಂದ್ರೆ ಅಗೇನ್ ಇಟ್ ವಿಲ್ ಬಿ ಬೈ ಜೋನ್. ಓಕೆ, ಸೊ ಇಲ್ಲಿ ಈ ಲೆವೆಲ್ ಇಂದ ಸೆಲ್ ಮಾಡಿದ್ರೆ ನಾರ್ಮಲಿ ಅದು 23,748 ತನಕ ಬರೋ ಚಾನ್ಸ್ ಇರುತ್ತೆ. ಓಕೆ, ಸೊ ಈ ಲೆವೆಲ್ ನ ನೆನಪು ಮಾಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಓಕೆ, ಅದ್ರ ಜೊತೆಗೆ ನಮ್ದು ವೀಕ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಏನಿದೆ ಅಂತ ನೋಡೋದಾದ್ರೆ ನಿಫ್ಟಿಗೆ, ಸೊ ಅದೆಷ್ಟಿದೆ ಅಂತ ನಾನು ನಿಮ್ಗೆ ತೋರಿಸ್ತೇನೆ. ಓಕೆ, ಇದು ಇಯರ್ಲಿ ಸಪೋರ್ಟಿಗೆ ಬಂದ್ ನಿಂತಿದೆ ಈಗ. ಓಕೆ, ನಿಫ್ಟಿ ಬಂದ್ಬಿಟ್ಟು, ಸಾರಿ ಇದು ಬ್ಯಾಂಕ್ ನಿಫ್ಟಿದು, ನಾನು ಇದನ್ನ ನಿಫ್ಟಿಗೆ ಕನ್ವರ್ಟ್ ಮಾಡ್ತೀನಿ. ಓಕೆ, ಸೊ ಐ ಹ್ಯಾವ್ ಟು ಸೆಲೆಕ್ಟ್ ದಿಸ್ ಅಂಡ್ ಡೂ ದಿಸ್. ಓಕೆ, ಇದೆಲ್ಲ ಆಟೋಮೆಟಿಕ್ ಕ್ಯಾಲ್ಕುಲೇಷನ್. ಇಯರ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ಲ ಆಟೋಮೆಟಿಕ್ ಕ್ಯಾಲ್ಕುಲೇಟ್ ಆಗುತ್ತೆ ಬೇಸ್ಡ್ ಆನ್ ಸಮ್ ಗ್ಯಾನ್ ಫಾರ್ಮುಲಾ, ಮ್ಯಾಥಮೆಟಿಕಲ್ಸ್ ಕ್ಯಾಲ್ಕುಲೇಷನ್ ಇದೆ ಇದರಲ್ಲಿ. ಇದು ಮಂತ್ಲಿ ರೆಸಿಸ್ಟೆನ್ಸ್ ಇದೆ ಯಾವುದು 23,570. ಈ ಲೆವೆಲ್ ಸಹ ನಿಮಗೆ ಒಳ್ಳೆ ಸ್ಟ್ರಾಂಗ್ ಬೈ ಜೋನ್ ಆಗ್ಬೋದು. ಇದ್ರ ಮೇಲೆ ಹೋದ್ರೆ 24,800 ಮೇಲೆ ಅಥವಾ 24,780 790 ಮೇಲೆ ಹೋದ್ರೆ ನಿಫ್ಟಿ ಮತ್ತೆ ಫುಲ್ ಬುಲ್ ಸ್ವಿಂಗಿ ಬರುತ್ತೆ. ಓಕೆ, ಬುಲ್ ಸೈಡ್ ಟ್ರೇಡ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ತನಕ ಸ್ವಲ್ಪ ಕಾಶಿಯಸ್ ಆಗಿರ್ಬೇಕು. ಈಗೂ ಸಹ ಬೈ ಅಂಡ್ ಡಿಪ್ಸೇ ಇದೆ, ಬಟ್ ವೀಕ್ಲಿ ರೆಸಿಸ್ಟೆನ್ಸ್ ಏನ್ ಲೆವೆಲ್ ಇದೆಯಲ್ಲ, ಸೊ ಈ ಲೆವೆಲ್ ನ ನೋಟ್ ಮಾಡ್ಕೊಳ್ಳಿ. 23,065, ಆಮೇಲೆ 22,931. ಈ ಲೆವೆಲ್ ಬಂದಾಗಲೂ ಸಹ ನೀವು ಬೈ ಮಾಡ್ಬೇಕಾಗತ್ತೆ. ಇದು ಕೆಳಗಡೆ ಹೋಯ್ತಪ್ಪ ಅಂತಂದ್ರೆ ಇದೇ ಟಾರ್ಗೆಟ್ ಇರ್ತದೆ. ಏನ್ ಲೆವೆಲ್ ಇದೆಯಲ್ಲ ಇವೆಲ್ಲ ಟಾರ್ಗೆಟ್, ಇದೇ ಟಾರ್ಗೆಟ್ ಕೆಳಗಡೆ ಹೋಯ್ತಪ್ಪ ಅಂದ್ರೆ. ಸೊ 22,512 ಅಂಡ್ ಲಾಸ್ಟ್ ಸಪೋರ್ಟ್ ಈಸ್ 22,177. ಒಂದ್ ವೇಳೆ 22,177 ಬ್ರೇಕ್ ಡೌನ್ ಕೊಡ್ತಪ್ಪ ಅಂತಂದ್ರೆ ಮತ್ತೆ ವಿ ಆರ್ ಗೋಯಿಂಗ್ ಇನ್ ಟು ಬಿಯರ್ ಮಾರ್ಕೆಟ್, ಬಟ್ ದಟ್ ಈಸ್ ಕ್ವೈಟ್ ಡಿಫಿಕಲ್ಟ್. ಓಕೆ, ಈಗ ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ, ಬ್ಯಾಂಕ್ ನಿಫ್ಟಿ ನಾನು ನಿಮಗೆ ಬ್ಯಾಂಕ್ ನಿಫ್ಟಿಗೆ ಮತ್ತೆ ಅದೇ ಅಗೇನ್ ಯು ನೀಡ್ ಟು ಚೇಂಜ್ ದಟ್ ನಿಫ್ಟಿ ಟು ಬ್ಯಾಂಕ್ ನಿಫ್ಟಿ. ಚೇಂಜ್ ಮಾಡಿ ವೀಕ್ಲಿ ಸಪೋರ್ಟ್ ಏನು, ರೆಸಿಸ್ಟೆನ್ಸ್ ಏನು ನಿಮಗೆ ಬ್ಯಾಂಕ್ ನಿಫ್ಟಿಲಿ ಗೊತ್ತಾಗ್ಬಿಡುತ್ತೆ. ಅದ್ರ ಪ್ರಕಾರ ನೀವು ಟ್ರೇಡ್ ನ ಪ್ಲಾನ್ ಮಾಡ್ಬೋದು. ಓಕೆ, ಇದ್ರಲ್ಲಿ ಏನ್ ಹೇಳ್ತಾ ಇದೆ, ಇದ್ರ ಮೇಲೆ ಹೋಯ್ತಪ್ಪ ಅಂತಂದ್ರೆ, ಸೊ ಈ ಲೆವೆಲ್ ಏನೇ 57,593 ಮೇಲೆ ಹೋಯ್ತಪ್ಪ ಅಂದ್ರೆ ಬ್ಯಾಂಕ್ ನಿಫ್ಟಿ ವಿಲ್ ಬಿ ಬುಲ್ಲಿಶ್. ಓಕೆ, ಆಮೇಲೆ ಈಗ ಮಂತ್ಲಿ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 52,516. ಈ ಲೆವೆಲ್ಗೆ ಏನು ಸಿಕ್ತಪ್ಪ ಅಂದ್ರೆ ಯು ಶುಡ್ ಕೀಪ್ ಬೈಯಿಂಗ್. ಓಕೆ, ಆಮೇಲೆ ಈ ಲೆವೆಲ್ ಇದೆಯಲ್ಲ 54,814 ಇದು ಬೈ ಜೋನ್, ಆಮೇಲೆ 55,270 ಸಹ ಬೈ ಜೋನ್. ಓಕೆ, ಸೊ ನೀವು ಅದನ್ನೇ ಈ ನಮ್ಮ ಇಂಡಿಕೇಟರ್ ಅಲ್ಲಿ ನೋಡೋದಾದ್ರೆ ಗ್ಯಾನ್ ಲೆವೆಲ್ ಪ್ರಕಾರ. ಓಕೆ, ಸೊ ಇದು ಆಟೋಮೆಟಿಕ್ ಇಂಡಿಕೇಟರ್. ಸೊ ನೀವೇನು ಡೈಲಿ ಕ್ಯಾಲ್ಕುಲೇಷನ್ ಮಾಡಬೇಕಾಗಿಲ್ಲ. ಓಕೆ, ಸೊ ಇದೆಲ್ಲ ಬೈ ಜೋನ್ ಇರುತ್ತೆ. ಸೊ ಇಷ್ಟು ಫಾಲ್ ಆಯ್ತು ಅಂದ್ರೆ, ಇಲ್ಲಿಂದ ಇಲ್ಲಿ ಫಾಲ್ ಆಯ್ತು, ಒಂದ್ ವೇಳೆ ಫಾಲ್ ಆಗೋ ಡೌಟ್ ಬ್ಯಾಂಕ್ ನಿಫ್ಟಿ ಸ್ಪೆಷಲಿ. ಸೊ ಆಯ್ತಪ್ಪ ಅಂದ್ರೆ ಇದು ಮತ್ತೆ ನೀವು ಕಣ್ಣು ಮುಚ್ಚಿ ಈ ಲೆವೆಲ್ಗೆ ಬೈ ಮಾಡಬಹುದು 52,537. ಬಟ್ ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ನೀವು ಮೇಂಟೈನ್ ಮಾಡಬೇಕಾಗುತ್ತೆ. ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ಏನಪ್ಪಾ ಅಂದ್ರೆ, ನೀವು ಒಂದು ಗ್ರೀನ್ ಜೋನ್ ಬೈ ಮಾಡ್ತಾನೆ ಅಂದ್ರೆ ಈ ರೆಡ್ ಜೋನ್ ಇದೆಯಲ್ಲ ಇದು ಸ್ಟಾಪ್ ಲಾಸ್ ಇರುತ್ತೆ. ಓಕೆ, ರೆಡ್ ಜೋನ್ ಸೆಲ್ ಮಾಡಿದ್ರೆ ಗ್ರೀನ್ ಜೋನ್ ಸ್ಟಾಪ್ ಲಾಸ್ ಇರುತ್ತೆ. ಸೊ ನಡುವೆ ಇದ್ದಾಗ ಟ್ರೇಡ್ ಮಾಡಕ್ ಹೋಗ್ಬೇಡಿ. ಸೊ ಬೈ ಮಾಡಿ 1-2 ಟ್ರೇಡ್ ಅಷ್ಟೇ ಮ್ಯಾಕ್ಸಿಮಮ್, ಅದಕ್ಕಿಂತ ಜಾಸ್ತಿ ಟ್ರೇಡ್ ಮಾಡಕ್ ಹೋಗ್ಬಾರ್ದು. ಓಕೆ,
ಸೊ ಅದ್ರ ಜೊತೆ ನಿಮಗೆ ಇದು ಮೈಂಡ್ ಪ್ರೋ ಇಂಡಿಕೇಟರ್ ಇತ್ತಪ್ಪ ಅಂತಂದ್ರೆ ಸೊ ನಿಮಗೆ ಇನ್ನೂ ಈಸಿ ಆಗುತ್ತೆ. ಆ ಅದು ಯಾವ ರೀತಿ ಈಸಿ ಆಗುತ್ತೆ ಅಂದ್ರೆ ನೋಡಿ ತೋರಿಸ್ತೇನೆ ನಿಮಗೆ. ಇದ್ರಲ್ಲಿ ನಿಮಗೆ ಲೋವರ್ ಟೈಮ್ ಫ್ರೇಮ್ ಅಲ್ಲಿ ಬೈ ಅಂಡ್ ಹೆಚ್ ಅಂತ ಸಿಕ್ತಂದ್ರೆ ಬೈ ಮಾಡಬೇಕಾಗುತ್ತೆ, ಎಸ್ ಅಂಡ್ ಹೆಚ್ ಬಂದ್ರೆ ಸೆಲ್ ಮಾಡಬೇಕಾಗುತ್ತೆ. ಸೊ ಇವೆಲ್ಲ ಸೆಟಪ್ ಮಾಡ್ಕೊಂಡು ಸಿಂಪಲ್ ಆಗಿ ಯಾವುದೇ ಹೆಡ್ಡೇಕ್ ಇಲ್ದಂಗೆ ನೀವು ಟ್ರೇಡ್ ಮಾಡ್ಬೋದು. ಓಕೆ, ಇದನ್ನ 1 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಫ್ರೈಡೇ ದಿವಸ ತೋರಿಸಿದ್ದೀನಿ ನಾನು ಇದು ಲೈವ್ ಅಲ್ಲಿ. ಓಕೆ, ಸೊ ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದ್ರೆ ಬಿ ಅಂಡ್ ಎಚ್ ಬಂದ್ಮೇಲೆ ಇಲ್ಲಿ ಬೈ ಇರುತ್ತೆ, ಗ್ರೀನ್ ಜೋನ್ ಮೇಲೆ ಬಂತು, ಬಿ ಅಂಡ್ ಎಚ್ ಬಂತು, ಎಲ್ಲಿ ತನಕ ಇದು ರೆಸಿಸ್ಟೆನ್ಸ್ ಬಂತಲ್ಲ, ಸೊ ಇಲ್ಲಿ ನಾವು ಪ್ರಾಫಿಟ್ ಬುಕ್ ಮಾಡೇ ಮಾಡ್ತೀವಿ. ನಾವು ಎಸ್ ಎಚ್ ವೇಟ್ ಮಾಡಕ್ ಹೋಗಲ್ಲ. ಓಕೆ, ನಾರ್ಮಲಿ ಪ್ರಾಫಿಟ್ ಬುಕ್ ಮಾಡಿ ಸುಮ್ಮನೆ ವೇಟ್ ಮಾಡ್ತೇವೆ. ಎಸ್ ಎಚ್ ಬಂದ್ಮೇಲೆ ನಾವು ಸೆಲ್ ಸೈಡ್ ಟ್ರೇಡ್ ನೋಡ್ತೇವೆ. ಓಕೆ, ಇದು ಸ್ಟ್ಯಾಂಡರ್ಡ್ ಪ್ರೊಸೀಜರ್. ಓಕೆ, ಅದಾದ್ಮೇಲೆ ನಿಮ್ಗೆ ನಿಫ್ಟಿ 50 ನೋಡೋದಾದ್ರೆ ನಿಫ್ಟಿ 50ಲೂ ಸಹ ಈಗ ನಾ ಇದನ್ನ ತೆಗಿತೇನೆ ಈ ಇಂಡಿಕೇಟರ್. ಸೊ ನಿಫ್ಟಿ 50ಲೂ ಸಹ ನೋಡಿ, ಇಲ್ಲಿ ಮಾರ್ಕೆಟ್ ಬಿದ್ದಾಗ ಸಹ ನಾನು ಕಾಲ್ ಬೈ ಮಾಡಕ್ಕೆ ನಾನು ಹೇಳಿದ್ದೆ. ಸೊ ಯಾಕಪ್ಪ ಅಂತಂದ್ರೆ ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋಯ್ತು, ಇದು ವಿವ್ಯಾಪ್ ಮೇಲೆ ಬಿ ಬಂತು, ಎಚ್ ಬಂತು, ಇಲ್ಲಿ ಇಮಿಡಿಯೇಟ್ಲಿ ಬೈ ಬಂತು. ನಾರ್ಮಲಿ ಈ ರೀತಿ ಫಾಲ್ ಆದಾಗೆ ಸೊ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ದೊಡ್ಡ ಫಾಲ್ ಬರುತ್ತೆ ಅಂತ ಭಯ ಆಗುತ್ತೆ. ಸೊ ನಾನು ಯಾವಾಗ್ಲೂ ಈ ಕ್ಯಾಂಡಲ್ ನೋಡಿ ಭಯ ಪಡಬೇಡಿ. ಇಲ್ಲಿ ಬಂದಾಗ ನೀವು ಸೆಲ್ ಮತ್ತೊಂದ್ಸಲಿ ಮಾಡ್ಬೋದು, ಅಂದ್ರೆ ರಿಟ್ರೇಸ್ಮೆಂಟ್ ಆದಾಗ ವಾಪಸ್ ಈ ಲೆವೆಲ್ ಬಂದಾಗ ಸೆಲ್ ಮಾಡಬೇಕು. ಮತ್ತೆ ಈ ರೀತಿ ಬಿ ಎಚ್ ಬಂದಾಗ ಮತ್ತೆ ಬೈ ಸೈಡ್ ಟ್ರೇಡ್ ನಾವು ನೋಡಬೇಕು, ಸ್ಮಾಲ್ ಸ್ಮಾಲ್ ಪ್ರಾಫಿಟ್ ಬುಕ್ ಮಾಡ್ಬೋದಾಗಿತ್ತು ನೀವು. ಓಕೆ, ಇಲ್ಲಿ ಸಹ ನೀವು ನೋಡೋದಾದ್ರೆ ಬಿ ಅಂಡ್ ಎಚ್ ಬಂದಾಗ ಬೈ ಇದೆ, ಇಲ್ಲಿ ಬಿ ಎಚ್ ಬಂದಾಗ ಬೈ ಇದೆ. ಓಕೆ, ಸೊ ಇಲ್ಲಿ ಬಿ ಎಚ್ ಬಂದಾಗ ಬೈ ಇದೆ. ಸೊ ಇದು ಯಾವಾಗ ವಿ ವ್ಯಾಪ್ ಅಂತ ಮೂವಿಂಗ್ ಎವರೇಜ್ ಮೇಲೆ ಬಿ ಎಚ್ ಬರುತ್ತಲ್ಲ, ನೀವು ಬೈ ಮಾಡ್ತಾ ಇರಬೇಕು. ಓಕೆ, ಇದು ಹೊಸ ಇಂಡಿಕೇಟರ್ ನಾನು ಡೆವಲಪ್ ಮಾಡಿರೋದು, ಇದರಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಟ್ರೇಡ್ ಮಾಡಕ್ಕೆ. ಸೊ ಈಸಿನೂ ಆಗುತ್ತೆ, ಯಾವುದು ಕನ್ಫ್ಯೂಷನ್ ಇರಲ್ಲ. ಇದಾಯ್ತು. ಸೊ ಅದಾದ್ಮೇಲೆ ಅಸ್ಟ್ರಾಲಜಿಕಲ್ಲಿ ನಾವು ನೋಡೋದಾದ್ರೆ ಮಾರ್ಕೆಟ್ ಏನ್ ಹೇಳ್ತೆ ಅಂತ ನೋಡೋದಾದ್ರೆ ನಾನು ನಿಮಗೆ ಒಂದು ಜಸ್ಟ್ ಸಮರಿ ಕೊಟ್ಬಿಡ್ತೇನೆ ನಿಮಗೆ. ಇದ್ರಲ್ಲಿ ನಾನು ಏನು ಹೇಳಿದ್ದೀನಿ ಅಂದ್ರೆ ನಿಮಗೆ 13th ಏಪ್ರಿಲ್ ವೋಲ್ಟೈಲ್ ಇರುತ್ತೆ, ಸ್ಲೈಟ್ಲಿ ಬೇರಿಶ್ ಇರುತ್ತೆ ಮಾರ್ಕೆಟ್. ಓಕೆ, ಇದು ಎಲ್ಲರೂ ಗೊತ್ತಿದ್ದೆ ಅಂತ ನೀವು ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಯು ಎಸ್ ಮತ್ತು ಇರಾನ್ದು ಟ್ರೇಡ್ ಇದು ನೆಗೋಷಿಯೇಷನ್ ಆಗಿಲ್ಲ, ಡೀಲ್ ಆಗಿಲ್ಲ ಅಂತಂದು. ಓಕೆ, ಬಟ್ ಅದು ನಿಮಗೆ ಗೊತ್ತಿರೋದು, ನಾವು ನೋಡೋದು ಅದನ್ನಲ್ಲ. ನಾನು ನೋಡೋದು ಏನಪ್ಪಾ ಅಂದ್ರೆ ಮರ್ಕ್ಯೂರಿ ಟ್ರೇಡಿಂಗ್ ಪ್ಲಾನೆಟ್ ಈಸ್ ವೀಕ್, ಡೆಬಿಲಿಟೆಡ್, ಟ್ರೇಡರ್ಸ್ ಮೇಕ್ಸ್ ರಾಂಗ್ ಡಿಸಿಷನ್ಸ್, ವೀಕ್ ಮಾರ್ಕೆಟ್ ಕಾನ್ಫಿಡೆನ್ಸ್, ಮಾರ್ಸ್ ಪ್ಲಸ್ ಸ್ಯಾಟರ್ನ್ ಟುಗೆದರ್ ಕ್ರಿಯೇಟ್ ಸ್ಟ್ರೆಸ್, ಫಿಯರ್ ಅಂಡ್ ಸಡನ್ ರಿವರ್ಸಲ್ಸ್. ಓಕೆ, ಸೊ ಮಾರ್ಸ್ ಮತ್ತು ಸ್ಯಾಟರ್ನ್ ಎರಡೂ ಸೇರಿ ಮೇಷ ರಾಶಿಯಲ್ಲಿ ಇದಾವೆ, ಆದ್ರಿಂದ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಭಯ ಇರುತ್ತೆ ಮತ್ತು ಸಡನ್ ರಿವರ್ಸಲ್ ಬರುತ್ತೆ. ಚಂದ್ರ ಮತ್ತು ರಾಹು ಪ್ಯಾನಿಕ್ ಬೈಯಿಂಗ್ ಅಂಡ್ ಪ್ಯಾನಿಕ್ ಸೆಲ್ಲಿಂಗ್, ಹೈ ವೋಲ್ಟಾಲಿಟಿ ಇರುತ್ತೆ. ಬಿಗ್ ಕ್ಲಸ್ಟರ್ ಆಫ್ ಪ್ಲಾನೆಟ್ಸ್ ಇನ್ 10th ಹೌಸ್, ಓವರ್ಲೋಡೆಡ್ ಎನರ್ಜಿ, ಅನ್ಸ್ಟೇಬಲ್ ಡೈರೆಕ್ಷನ್. ಜುಪಿಟರ್ ಸಪೋರ್ಟಿವ್ ಬಟ್ ನಾಟ್ ಸ್ಟ್ರಾಂಗ್ ಇನಫ್, ಜುಪಿಟರ್ ಸಪೋರ್ಟ್ ಇದ್ರೂ ಸಹ ಸ್ಟ್ರಾಂಗ್ ಇಲ್ಲ. ಸೊ ಪ್ರಿವೆಂಟ್ಸ್ ಕ್ರಾಶ್ ಬಟ್ ಕೆನಾಟ್ ಕ್ರಿಯೇಟ್ ರ್ಯಾಲಿ. ಕ್ರಾಶ್ ಆಗೋದು, ದೊಡ್ಡ ಕ್ರಾಶ್ ಆಗೋದನ್ನ ನಾನೇನು ಲೆವೆಲ್ ತೋರಿಸಿದ್ನಲ್ಲ 22,800 ಅದೆಲ್ಲ, ಆ ಲೆವೆಲ್ ತನಕ ಹೋಗೋದನ್ನ ಜುಪಿಟರ್ ತಡೆಯುತ್ತೆ, ಬಟ್ ಡೌನ್ ಆಗುತ್ತೆ ಅಂತ. ಓಕೆ, ರಿಸಲ್ಟ್ ಮಾರ್ಕೆಟ್ ಬಿಕಮ್ಸ್ ಕನ್ಫ್ಯೂಸ್ಡ್ ಅಂಡ್ ಚೋಪಿ, ಸ್ಮಾಲ್ ರೈಸ್ ಪಾಸಿಬಲ್ ಬಟ್ ಸೆಲ್ಲಿಂಗ್ ಪ್ರೆಷರ್ ಕಮ್ಸ್. ಸ್ಮಾಲ್ ರೈಸ್ ಯಾವಾಗಪ್ಪ, 1 ಗಂಟೆ ಮೇಲೆ. ಓಕೆ, ಏಪ್ರಿಲ್ 15th ಸಹ ಬುಲಿಶ್ ಪಾಸಿಟಿವ್ ಇದೆ. ಮೇನ್ ರೀಸನ್ ಸ್ಟ್ರಾಂಗ್ ಲೀಡರ್ಶಿಪ್, ಪಾಸಿಟಿವ್ ಸೆಂಟಿಮೆಂಟ್, ಸ್ಟ್ರಾಂಗ್ ಲೀಡರ್ಶಿಪ್ ಫ್ರಮ್ ಸನ್. ಓಕೆ, ಸ್ಟ್ರಾಂಗ್ ಕಾನ್ಫಿಡೆನ್ಸ್, ಲೀಡರ್ಶಿಪ್, ಪಾಸಿಟಿವ್ ನ್ಯೂಸ್. ಸನ್ ಪ್ಲಸ್ ವಿನಸ್ ಇನ್ 10th ಹೌಸ್, ಮಾರ್ಕೆಟ್ ಹೌಸ್. ಓಕೆ, ಸೊ ಅಟ್ರಾಕ್ಟ್ಸ್ ಬೈಯಿಂಗ್, ಆಪ್ಟಿಮಿಸಮ್, ಸ್ಟ್ರಾಂಗ್ ಸೆಂಟಿಮೆಂಟ್. ಕ್ಯಾನ್ಸರ್ ಲಗ್ನ ಇರೋದ್ರಿಂದ ಮಾರ್ಕೆಟ್ ಗೆಟ್ ಸ್ಟೆಬಿಲಿಟಿ ಅಂಡ್ ಸಪೋರ್ಟ್. ಜುಪಿಟರ್ ಇನ್ಫ್ಲೂಯೆನ್ಸ್ ಇರೋದ್ರಿಂದ gives hidden support, especially to banking. Mercury still weak, rally may not be very smooth. Strong buying interest, positive mood in the market, dips to get bought quickly. That's why bullish and positive day. Okay, ಯಾವಾಗ 15th ಗೆ. ಅದೇ ರೀತಿ 16, 17 ಸಹ ಸ್ವಲ್ಪ ಮೈಲ್ಡ್ ಬುಲಿಶ್ ಬಟ್ ಕಾಶಿಯಸ್ ಇರುತ್ತೆ. ಮೇನ್ ರೀಸನ್ ಸ್ಟ್ರಾಂಗ್ ಸಪೋರ್ಟ್ ಎಕ್ಸಿಸ್ಟ್ ಬಟ್ ಇನ್ಸ್ಟೆಬಿಲಿಟಿ ಸ್ಟಿಲ್ ರಿಮೈನ್ಸ್. ಕೀ ಫ್ಯಾಕ್ಟರ್ ಸನ್ ವೀನಸ್ ಸ್ಟಿಲ್ ಸ್ಟ್ರಾಂಗ್ ಇನ್ 10th ಹೌಸ್. Moon becomes weak. Mars plus Saturn still together. Pressure and hesitation continues. Mercury still weak. Limit strong trending moves. Saturn ruled Lagna. Slow, disciplined, cautious movement. Okay. Market has support. No big fall, but no strong breakout. So ಈ ರೀತಿ ಈ ವೀಕ್ ಏಪ್ರಿಲ್ 13 ಇಂದ ಏಪ್ರಿಲ್ 17th ವರೆಗೂ ಯಾವ ರೀತಿ ಸೆಟಪ್ ಇದೆ ಅಂತ ನಿಮಗೆ ಒಂದು ಫೇರ್ ಐಡಿಯಾ ಬಂದಂಗಾಯ್ತು. ಓಕೆ, ಅದೇ ರೀತಿ ನೀವು ಇನ್ನೂ ಡೀಟೇಲ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಪ್ಪ ಅಂತಂದ್ರೆ ಸೊ ನಾನು ಈ ಪ್ರೆಸೆಂಟೇಷನ್ ಮುಖಾಂತರನೇ ಹೇಳ್ಬೋದು. ಯಾಕಂದ್ರೆ ನಿಮಗಾಗಿ ಈ ಪ್ರೆಸೆಂಟೇಷನ್ ಬೇರೆ ಮಾಡಿದ್ದೀನಿ ನಾನು, ಸೊ ಏನಾಗ್ಬೋದು ಅಂತಂದು. ಓಕೆ, ಸೊ ಏಪ್ರಿಲ್ 13th. ಓಕೆ, ಸೊ ಸೈಡ್ ವೇಸ್ ಟು ಬೇರಿಶ್, ಮೈಲ್ಡ್ ಬುಲಿಶ್, ಗೋಲ್ಡ್ ಬೈ, ಕ್ರೂಡ್ ಅವಾಯ್ಡ್. ಟ್ಯೂಸ್ಡೇ ಮಾರ್ಕೆಟ್ ಹಾಲಿಡೇ. ವೆಡ್ನೆಸ್ಡೇ ಏಪ್ರಿಲ್ ಮೈಲ್ಡ್ ಬುಲಿಶ್, ವೆರಿ ಬುಲಿಶ್ ಬ್ಯಾಂಕ್ ನಿಫ್ಟಿ. ನಿಫ್ಟಿ ಈಸ್ ಮೈಲ್ಡ್ ಬುಲಿಶ್, ಬ್ಯಾಂಕ್ ನಿಫ್ಟಿ is very bullish. Gold hold, crude range bound. Thursday, that is April 16, range bound, bank nifty positive, nifty range bound, gold hold, crude range bound. Friday,
April 17th, volatile to mild bull in Nifty. Bank Nifty will outperform. Friday, Bank Nifty will outperform. So that means from tomorrow only you should think of buying Bank Nifty. Buy on dips, and scalping also you can do in crude. Buy on dips for gold, crude scalping. Okay. So this is all about coming week. ಇದೆಲ್ಲ ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹೋದ ವಾರದ್ದು ನಾನೇನು ಪ್ರೊಜೆಕ್ಷನ್ ಇತ್ತಲ್ಲ, ಸೊ ಅದು ಸಹ ಆಲ್ಮೋಸ್ಟ್ 80 to 90% ಅಕ್ಯುರೇಟ್ ಆಗಿದೆ. ಸೊ ಆದ್ರಿಂದ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇಷ್ಟು ಡಿಟೇಲ್ ಆಗಿ, ಇಷ್ಟು ಕಾನ್ಫಿಡೆಂಟ್ ಆಗಿ ನಿಮಗೆ ಎಲ್ಲಿ ಸಿಗಲ್ಲ. ಸೊ ಅದನ್ನೇ ನೀವು ಡಿಟೇಲ್ ಆಗಿ ಕನ್ನಡದಲ್ಲಿ ಕಲಿಬೇಕಪ್ಪ ಅಂತಂದ್ರೆ ಈ ಕೋರ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಲಿಂಕ್ ಹಾಕಿರ್ತಾನೆ, ಅದು ನೋಡ್ಬಿಟ್ಟು ನೀವು ಉಡೆಮಿ ಕೋರ್ಸ್ ಜಾಯ್ನ್ ಆಗಿ ಕೇವಲ 500 to 600 rupees ಅಲ್ಲಿ ನೀವು ಒಂದು ಕೋರ್ಸ್ನ ಕಲಿಬಹುದು. ಎಲ್ಲೆಲ್ಲೋ ದುಡ್ಡು ಖರ್ಚು ಮಾಡ್ತೀರಾ. ಸೊ ಪಿಜ್ಜಾ ಬರ್ಗರ್ ಬಿಟ್ಟು ಒಂದು 16 to 20 hour ನೀವು ಸ್ಪೆಂಡ್ ಮಾಡಿದ್ರೆ ನೀವು ಇದೇ ರೀತಿ ಅನಾಲಿಸಿಸ್ ಮಾಡಬಹುದು. ಓಕೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ and keep loving. Please share this video. Thank you.